ಏನಮ್ಮ ಇಷ್ಟೊತ್ತು ಮಾಡ್ಬಿಟ್ಟೆ? ಕ್ಲಿನಿಕ್ ಹೋಗಿ ಡ್ರೆಸ್ಸಿಂಗ್ ಮಾಡ್ಸ್ಕೊಂಡ್ ಬರೋದು ಇಷ್ಟೊತ್ತಾ? ಡಾಕ್ಟರ್ ಬರೋದು ಲೇಟ್ ಆಯ್ತು ಕಣೋ. ನೀನೇನು ಹಿಂಗೆ ಅಲಂಕಾರ ಮಾಡ್ಕೊಂಡಿದ್ಯಾ? ಇವತ್ತು ಆಫೀಸ್ ಇನಾಗ್ರೇಷನು, ನಿಂದು 2ನೇ ಮದುವೆ ಅಲ್ಲ. ಹೌದು, ಮದ್ವೆಲಾದ್ರೂ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಲಿಲ್ಲ, ಈಗಾದ್ರೂ ಹೇಳು. ನೀನು ನನ್ನ ಹೆಂಡ್ತಿ ಅಲ್ವಾ, ಯಾವಾಗಲೂ ಸೂಪರ್ ಆಗೇ ಇರ್ತೀಯ. ಅದು ಅಲಂಕಾರ ಮಾಡ್ಕೊಂಡ್ರು ಸರಿ, ಮಾಡ್ಕೊಂಡಿಲ್ಲ ಅಂದ್ರೂ ಸರಿ. ಈಗ ಟೈಮ್ ಆಗ್ತಿಲ್ವಾ ಸರ್ಗೆ? ಸರಿ ಬಮ್ಮ ಬಾ. ಅದೇ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ಯಾ ಕಣೋ. ನೀನು ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ. ನೀ ಇದೇ ರೀತಿ ಬೆಳಿಬೇಕು. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಇನಾಗ್ರೇಟ್ ಮಾಡಬೇಕಾದ್ರೆ ಬಂದಿಲ್ವಲ್ಲ, ಗೊತ್ತಾಯ್ತು. ಪುರೋಹಿತರು ಟೈಮ್ ಇರೋಗ್ತಿದೆ ಅಂತ ಹೇಳ್ತಿದ್ದಾರೆ. ಹೇ, ನಮ್ಮ ಹಿಂದೆ ಹೊರಟಿದ್ದಾರೆ ಕಣೋ, ಇನ್ನೇನು ಬಂದ್ಬಿಡ್ತಾರೆ. ಏನೋ ನೀನು ಹೇಳ್ದೆ ಅಂತ ಕರೆದಿದ್ದೀನಿ. ಇದೆಲ್ಲ ನನಗೆ ಬೇಕಾಗಿರಲಿಲ್ಲ. ತುಂಬ ಥ್ಯಾಂಕ್ಸ್ ಕಣೋ. ಅದೇ ನೀನು ಹೇಳಿಗೆನ ನೋಡಿದ್ರೆ ಸೂರ್ಯವ್ರು ತುಂಬ ಸಂತೋಷ ಪಡ್ತಾರೆ. ಅಮ್ಮ, ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನೀನು ಖುಷಿಯಾಗಿರಬೇಕು, ಅದು ಮುಖ್ಯ ನನಗೆ. ನೀನು ನನ್ನ ಮಗ ಕಣೋ, ನನ್ನ ಮನಸ್ಸನ್ನು ನೀನು ಅರ್ಥ ಮಾಡ್ಕೊಂಡಿದ್ಯಾ. ಹಾಗೆ ನಿನ್ನ ಮನಸ್ಸಲ್ಲೂ ಅದೇ ಇರುತ್ತೆ, ಆದರೆ ಅದು ನಿನಗೆ ಅರ್ಥ ಆಗ್ತಿಲ್ಲ. ಸಾಕಮ್ಮ. ಅವರು ಬರ್ತಾ ಇದ್ದಾರೆ ಇಲ್ವೋ ಅಂತ ಫೋನ್ ಮಾಡಿ ಕೇಳು, ಇಲ್ಲಾಂದ್ರೆ ನೀನು ಇನಾಗ್ರೇಟ್ ಮಾಡಿಬಿಡು. ಇಲ್ಲ ಅದೇ, ನಾನು ಇನಾಗ್ರೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮೀಡಿಯಾದವರೆಲ್ಲ ಬಂದಿರ್ತಾರೆ, ಇನ್ನೇನು ಬಂದ್ಬಿಡ್ತಾರೆ ಕಣೋ ಸೂರ್ಯರು. ವೇಟ್ ಮಾಡೋಣ ಇರು. ಬಂದೇ ಬಿಟ್ರು ಕಣೋ, ಕರ್ಕೊಂಡು ಹೋಗೋರನ್ನ. ಹೋಗು. ಇದು ಬೇರೆ. ಬನ್ನಿ. ಕಂಗ್ರಾಟ್ಸ್ ಆದಿ, ಒಳ್ಳೇದಾಗಲಿ. ಒಳ್ಳೆ ಹೆಸರು ಮಾಡು, ದುಡ್ಡು ತಾನಾಗೆ ಬರುತ್ತೆ. ಥ್ಯಾಂಕ್ಸ್ ನಿಮ್ಮ ಅಡ್ವೈಸ್ಗೆ. ಪೂಜೆ ಶುರು ಮಾಡೋಣ ಬನ್ನಿ. ಲೇಟ್ ಆಯಿತು ಅನ್ಸುತ್ತೆ ನಾನು ಬಂದಿದ್ದು. ಇಲ್ಲ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ, ಬನ್ನಿ. ಅದಿ ಅಮ್ಮ, ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಮಾತಾಡ್ಸೆ ಕಣೋ. ಯಾವಾಗಲೂ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳು. ನೋಡ್ದಮ್ಮ, ಆರ್ಯ ಬರಲೇ ಇಲ್ಲ. ಯಾಕೆ ಬರ್ತಾನೆ ಹೇಳು? ಹೊಟ್ಟೆವ್ರಿಗೆ ನನಗೆ. ನೋಡು, ಇಲ್ಲದೇ ಇರೋ ಯೋಚನೆಗಳೆಲ್ಲ ಮಾಡಬೇಡ, ಬೇಡವಾದ ಮಾತುಗಳನ್ನೆಲ್ಲ ಆಡಬೇಡ. ಬಂದವ್ರನ್ನ ಖುಷಿಯಿಂದ ಮಾತಾಡ್ಸು. ಬಾ ಒಳಗೆ. ಸರಿ, ನಡಿ. ಮದುವೆ ಮನೇಲಿ ನೀನು ಎತ್ತಬೇಕು ಅಂತ ಪ್ಲಾನ್ ಮಾಡಿದ್ವಿ. ಜನ ಇದ್ರು ಅಂತ ಸುಮ್ಮನೆ ಬಿಟ್ಟಿದ್ದೀವಿ. ರಂಜಿತ್, ಹಾಂ, ಏನಂತೆ? ರಂಜಿತ್, ಸೂರ್ಯ ಅವ್ರಿಗೆ ಚಾಕು ಹಾಕೋಕೆ ಬಂದಿದ್ರಲ್ಲ, ಹಲ್ಲೆ ಮಾಡೋಕ್ಕೆ, ಅದೇ ವ್ಯಕ್ತಿ. ಮತ್ತೆ ಶ್ಯೂರಾ? ಹೌದು ರಂಜಿತ್, ಐ ಆಮ್ ಶ್ಯೂರ್. ಅವನ ಮುಖ ನನಗೆ ಚೆನ್ನಾಗಿ ನೆನಪಿದೆ. ಅವನೇ ಚಾಕೋಕ್ಕೆ ಬಂದಿದ್ದು. ಅದೇ ಇಲ್ಲಿ ಮಾವನ ತೊಂದರೆ ಕೂಡ ಬಂದಿರಬೇಕು. ನಾವು ನೋಡ್ಕೋತೀನಿ. ಫಂಕ್ಷನ್ ಚೆನ್ನಾಗಿ ಒಳಗಡೆ ಇರಿ ನೀವು. ರಂಜಿತ್ ಪ್ಲೀಸ್, ನೀವು ಹುಷಾರು. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಮಾವ ಹುಷಾರು. ಒಳಗಡೆ ಹೋಗಿ ನೀವು.
ಪೂಜೆ ಶುರು ಮಾಡೋಣ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ದೀಪ ಹಚ್ಚಿ. ಯಾರು ಉದ್ಘಾಟನೆ ಮಾಡೋದು? ಇವ್ರೆ ಬನ್ನಿ. ಗೊತ್ತಾಯ್ತಾನ ಹೇಳಿದ್ದು? ಸರಿಯಾಗಿ ಮಾತಾಡಬೇಕು. ನೀವೇನು ಯೋಚನೆ ಮಾಡಬೇಡಿ, ಹೆಂಗ್ ಮಾತಾಡ್ತೀನಿ ನೋಡ್ತಾ ಇರಿ. ಅದೇ ನನಗೆ ಯೋಚನೆ ಆಗಿರೋದು. ಪೊಲೀಸ್ ಕೇಸ್ ಆದ್ರೆ ದೊಡ್ಡ ಕೇಸ್ ಆಗೋಗ್ಬಿಡುತ್ತೆ, ಆಮೇಲೆ ನಿಮಗೆ ತೊಂದರೆ. ಆಗೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ಫೋನ್ ಕೊಡಿ, ನಂಬರ್ ಹೇಳಿ. ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಗೊತ್ತಿಲ್ವಾ ನಿನಗೆ? ಹಲೋ, ನಾನು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಹೇಳೋ ವಿಷಯ ತುಂಬ ಇಂಪಾರ್ಟೆಂಟ್. XMLA ಸೂರ್ಯ ಅವರು ಆರ್ತಿ ಟ್ರಾವೆಲ್ಸ್ ಅಂತ ಒಂದು ಆಫೀಸ್ ಓಪನಿಂಗ್ ಮಾಡ್ತಿದ್ದಾರೆ. ಆ ಆಫೀಸ್ ಓಪನಿಂಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸೂರ್ಯ ಅವರಂತೂ ಕ್ಲೋಸ್ ಆಗೇ ಆಗ್ತಾರೆ. ಯಾಕೆಂದರೆ ನಾವಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದೀವಿ. ಇದು ಫೇಕ್ ಕಾಲ್ ಅಂತ ನಿಮ್ಗೆ ಅನಿಸ್ಬೋದು. ಇದಕ್ಕೆ ಮುಂಚೆ ಒಂದ್ಸಲಿ ಆಟೋಲ್ಲಿ ಬಂದು ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ವಿ, ಆಗ ಮಿಸ್ ಆಗಿಬಿಟ್ಟಿದ್ರು. ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಯಾಕೆ ಅಂದರೆ ನೀವು ಹೋಗೋ ವರ್ಷದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ. ಮೊದಲೇ ವಿಷಯ ತಿಳಿಸಿದ್ದೀನಿ. ಫಸ್ಟು ಬ್ರೇಕಿಂಗ್ ನ್ಯೂಸ್ ಕೊಡೋದು, ಆಮೇಲೆ ನ್ಯೂಸ್ ಮಾಡೋದು, ಇದು ನನ್ನ ಸ್ಟೈಲ್. ಪರವಾಗಿಲ್ಲ ಕಣೋ, ತುಂಬ ಚೆನ್ನಾಗಿ ಮಾತಾಡ್ತೀಯ. ಇಷ್ಟು ಮಾತಾಡದೇ ಇದ್ರೆ ಹೇಗೆ? ತಗೊಳ್ಳಿ, ನಿಮ್ಮ ಕೆಲಸ ಮಾಡಿದ್ದೀನಿ, ದುಡ್ಡು ಕೊಡಿ. ತಗೋ. ಏನು ಮೇಡಮ್, ಇಷ್ಟು ದೊಡ್ಡ ಕೆಲಸ ಮಾಡಿದ್ದೀನಿ, ಅಲ್ಲಿ ಅಷ್ಟು ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ದೀನಿ, ಬರೀ 2,000 ರೂಪಾಯಿ ಕೊಡ್ತಿದ್ದೀರಲ್ಲ? ಫೋನಲ್ಲಿ ಕೆಲಸ ಮುಗಿಸಿದಕ್ಕೆ ಇಷ್ಟೇ ಅಪ್ಪ ದುಡ್ಡು. ಯಾರನ್ನಾದ್ರೂ ಹೊಡೆದಾಕಿದ್ದೆ ಅಂತ ಇಟ್ಕೋ, ಅಥವಾ ಯಾರನ್ನಾದ್ರೂ ಮುಗಿಸ್ತಿದ್ದೆ ಅಂತ್ಕೋ, ಅದಕ್ಕೆ ಬೇರೆ ಅಮೌಂಟು. ಇನ್ನೂ ಕೆಲಸ ಇದೆ ಕಣೋ, ನಿನಗೆ ಕೆಲಸ ಕೊಡ್ತೀನಿ, ಹೋಗ್ಬಿಟ್ಟು ಬಾ. ಮುಂದಕ್ಕೆ ಕೆಲಸ ಕೊಡ್ತಿರೋ ಅನ್ನೋ ನಂಬಿಕೆ ಮೇಲೆ ದುಡ್ಡು ತೊಗೊಂಡೋಗ್ತಾ ಇದ್ದೀನಿ, ಮೋಸ ಮಾಡಬಾರ್ದು. ಇಲ್ಲಪ್ಪ, ನಿನಗೆ ಕೆಲಸ ಕೊಡ್ತೀನಿ ಕಣೋ, ಹೋಗ್ಬಿಟ್ಟು ಬಾರೋ ನೀನು. ಹೋಗೋ, ಬರ್ತೀನಿ. ಬಾ. ರಂಜಿತ್, ಕಿಡಿ ಅಚ್ಚಾಯ್ತು. ನೋಡ್ತಾ ಇದ್ದು ನಿನ್ನ ಫಂಕ್ಷನ್ನಲ್ಲಿ ಏನೇನು ನಡೆಯುತ್ತೆ ಅಂತ. ಗುಡ್ ಮಾರ್ನಿಂಗ್ ಸರ್. ಸೂರ್ಯ ರಾಜಶೇಖರ್ ಗೆಸ್ಟಾಗಿ ಹೋಗಿರೋ ಫಂಕ್ಷನ್ ಬಾಂಬಾ? ಎಸ್ ಸರ್, ಆನ್ ಮೈ ವೇ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ಚ ಇಂದ್ರಶ್ಚಾಗ್ನೇ ರಾತ್ರಿಂ ಧಾರಯತಾಂ ಧ್ರುವಂ.
ನಿಂತ್ಕೊಳ್ಳೋ. PGಗಳನ್ನ ಯಾಕೋ ಕರ್ಕೊಂಡ್ ಬರ್ತಿದ್ಯಾ? ಇಲ್ಲಿ ಇನಾಗ್ರೇಷನ್ ನಡೀತಿದೆ, ಗಲಾಟೆ ನಡೀತಿಲ್ಲ. ಗಲಾಟೆ ಇಟ್ಸ್ ಅನ್ ಎಮರ್ಜೆನ್ಸಿ. ಏಯ್, ಏನೋ ಎಮರ್ಜೆನ್ಸಿ? PGಗಳು ಒಳಗೆ ಬರಬಾರ್ದು ಅಷ್ಟೇ. ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಕಣೋ, ಅರ್ಥ ಮಾಡ್ಕೊ. ಅಪ್ಪ ಅಮ್ಮನ ಕರ್ಕೊಂಡು ಪ್ರಿನ್ಸಸ್ನ ಕ್ಲಿಯರ್ ಮಾಡು. ಯಾರನ್ನೂ ಕ್ಲಿಯರ್ ಮಾಡಕ್ಕಾಗಲ್ಲ. ಏನ್ ನಿನ್ನ ಉದ್ದೇಶ? ಇನಾಗ್ರೇಷನ್ ಸ್ಟಾಪ್ ಮಾಡ್ಬೇಕು ಅಂತಾನಾ? ಇನಾಗ್ರೇಷನ್ ಸ್ಟಾಪ್ ಮಾಡೋದಲ್ಲೂ ಒಳಗೊಂದು ಬಾಂಬ್ ಇದೆ. ಬಾಂಬಾ? ಹ್ಞೂ ಕಣೋ, ಪ್ಲೀಸ್ ಎಲ್ಲರೂ ಕರ್ಕೊಂಡು ಇಲ್ಲಿಂದ ಪ್ಲೀಸ್. ಯಾಕೆ ನಾಟಕ ಆಡ್ಬೇಡ ನೀನು. ನಮ್ಮ ಫಂಕ್ಷನ್ ನಿಲ್ಸ್ಬೇಕು ಅಂತ. ಮಾತಾಡ್ಬಾರ್ದು. ಇಟ್ಸ್ ಅನ್ ಎಮರ್ಜೆನ್ಸಿ, ಅಂಡರ್ಸ್ಟ್ಯಾಂಡ್? ಆಗಲ್ಲ ಕಣ. ಒಂದು ನಿಮಿಷ. ಅವತ್ತು ಮಾವನ ಚಾಕೋಕೆ ಬಂದಿದ್ದಲ್ಲ, ಅತ್ತೆ ಇಲ್ಲಿ ತೋರಿಸಿದ್ರು ಅವನ್ನ. ನಾನು ಅವನೇ ಹಚ್ಕೊಂಡು ಹೋಗಿದ್ದೆ ಅವಾಗಲೇ. ಸಮಥಿಂಗ್ ಇಸ್ ರಾಂಗ್. ರಿಸ್ಕ್ ತಗೋದು ಬೇಡ. ಆಚೆ ನಡಿ, ನಡಿ ಆಚೆ ನಡಿ. ಮಾವು ಬನ್ನಿ ಬನ್ನಿ ಬನ್ನಿ, ಆಚೆ ನಡಿ, ಆಚೆ ನಡಿ. ಬನ್ನಿ ಬನ್ನಿ ಎಲ್ಲ ಆಚೆ ಬನ್ನಿ, ಆಚೆ ಬನ್ನಿ. ಒಂದು ನಿಮಿಷ. ಸರ್, ಯಾವ ಥರ ಬಾಂಬ್ ಇಲ್ಲ ಸರ್ ಅಲ್ಲಿ. ಐಶೋ ಶೂರ್ ಸರ್. ಓಕೆ ಸರ್. ಸದ್ಯ ಯಾವುದೋ ಅನಾಹುತ ಆಗಿದೆ. ಅದು ಹೋಕ್ಸ್ ಕಾಲ್ ಇರಬೇಕು. ಹೋಗ್ಸ್ ಕಾಲ? ನನಗೆ ಗೊತ್ತು ಕಣೋ. ಪ್ಲಾನು ನಾಟಕ ಮಾಡ್ತಿದ್ದೆ ಅಂತ ನನಗೆ ಗೊತ್ತು ಕಣೋ. ಎಷ್ಟೋ ದಿನದಿಂದ ಕಾಯ್ತಿದ್ದೆ. ಇವಾಗ ಸರಿಯಾಗಿ ಟೈಮ್ ಸಿಕ್ಕಿದೆ. ಯಾವನೇನೇ ಮಾಡು ನನ್ನ ತಡೆಯೋದಕ್ಕಾಗಲ್ಲ. ಪೂಜೆ ನಿಲ್ಸೋದು ನನ್ನ ಉದ್ದೇಶ ಅಲ್ಲ ಕಣೋ. ಏನೋ ಎಮರ್ಜೆನ್ಸಿ ಅಂತ ಕಾಲ್ ಬಂತು, ಅದಕ್ಕೆ ಬಂದೆ. ಎನಿವೇಸ್, ಪೂಜೆ ಕಂಟಿನ್ಯೂ ಮಾಡಿ. ಮಾಡೋದೆಲ್ಲ ಮಾಡಿ ಇವಾಗ ಆಲ್ ದ ಬೆಸ್ಟ್ ಅಂತ ಹೇಳಕ್ ಬರ್ತಿದ್ಯಾ? ನನಗೆ ಗೊತ್ತು ಇದೆಲ್ಲ ನಿಂದೇ ಪ್ಲಾನು. ಇದು ನನ್ನ ಆಫೀಸು. ನೀವು ಪೊಲೀಸ್ನವ್ರು ಬರ್ಬೇಕಂದ್ರೆ ನನ್ನ ಪರ್ಮಿಷನ್ ತಗೊಂಡ್ಬರ್ಬೇಕು. ಖಂಡಿತವಾಗ್ಲೂ ಇಲ್ಲ. ಇಂಥ ಎಮರ್ಜೆನ್ಸಿಗಳಿಗೆ ಬಂದು ಹೆಲ್ಪ್ ಮಾಡೋದು ನನ್ನ ಕರ್ತವ್ಯ. ಅದು ನಾನು ಮಾಡ್ತಿದ್ದೀನಿ. ಒಂದ್ ವೇಳೆ ನಿಜವಾಗ್ಲೂ ಬಾಂಬ್ ಬಿದ್ದಿದ್ರೆ ಎಷ್ಟು ಜೀವಗಳು ಹೋಗ್ತಿತ್ತು. ಅದ್ರ ಹೊಣೆ ನೀನ್ ತಗೊಳ್ತಿದ್ಯಾ. ಅದು ನಿನ್ ಜೀವ ಇದ್ದಿದ್ರೆ. ನೋಡಮ್ಮ, ಎಂತ ಒಳ್ಳೆ ಕೆಲ್ಸಕ್ಕೆ ಬಂದು ಆಲ್ ದ ಬೆಸ್ಟ್ ಹೇಳಿ ಎಂತ ಮಾತಾಡ್ತಾನೆ ಅಂತ. ಏನ್ ನಾನು ಸಾಯ್ಬೇಕು ಅಂತ ಪ್ಲಾನ್ ಹಾಕಿದ್ಯಾ ನೀನು? ಈಗ ಏನು ಇಲ್ಲ ಅಂತ ಆಗಿದೆ ತಾನೆ. ಆರ್ಯ, ನೀನ್ ಹೊರಡು. ಪುರೋಹಿತ್ರೆ, ಪೂಜೆ ಮುಂದುವರ್ಸಿ. ಇನ್ನೆಲ್ಲಿ ಪೂಜೆ? ರಾಹುಕಾಲ ಶುರುವಾಯಿತು. ನಾಳೆಯಿಂದ 1 ತಿಂಗಳು ಆಚರಣೆ. ಇನ್ನು ಪೂಜೆ ಮಾಡೋ ಹಾಗಿಲ್ಲ. ಸಾರಿ ಅದೇ, ಹೀಗಾಗ್ಬಾರ್ದಿತ್ತು. ಆರ್ಯ ಹೇಳೋದು ಕರೆಕ್ಟ್ ಅಲ್ವಾ? ಅಕಸ್ಮಾತ್ ಸಾಕು ಸುಮ್ಮನೆ ರೀ. ನಿಮಗೂ ಇದೇ ಬೇಕಾಗಿತ್ತು. ದೊಡ್ಡ ಚೀಫ್ ಗೆಸ್ಟ್ ಅಂತ ಬಂದ್ರಿ, ತುಂಬಾ ಚೆನ್ನಾಗಿ ಮಾಡ್ತೀವಿ ಇನಾಗ್ರೇಷನ್. ನೀವು ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಪೂಜೆ ಮುಗ್ಕೊಂಡು ಮನೆಗೆ ಹೋಗ್ತಿದ್ವಿ ನಾವು. ನೀವು ಬಂದಿದ್ದಕ್ಕೆ ಇದೆಲ್ಲ ಆಗಿದ್ದು. ನೀವು ಕರೆದು ದೊಡ್ಡ ತಪ್ಪಾಗ್ಬಿಟ್ಟೆ ನಾನು. ಅದೇ ನೋಡು, ಹಾಗೆಲ್ಲ ಮಾತಾಡಬಾರ್ದು ಕಣ. ಪೂಜೆ ಇನ್ನೊಂದಿನ ಇಟ್ಕೊಳ್ಳೋಣ. ಏನಮ್ಮ ಇನ್ನೊಂದಿನ? ನಾಳೆಯಿಂದ ಆಷಾಢ ಅಂತೆ. 1 ತಿಂಗಳು ಕೆಲಸ ಇಲ್ಲದೆ ಮನೇಲಿ ಕೂತಿರ್ತೀನಲ್ಲ, ಬಿಟ್ಟಿ ಊಟ ತಿನ್ಕೊಂಡಿರ್ತೀನಿ ಹಂಗಿಸ್ತಾರಲ್ಲ, ಚೆನ್ನಾಗಿರುತ್ತೆ. ಅಪ್ಪ ಅಮ್ಮಂಗೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡೋ, ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಯಾವ ಯೋಚನೆ ನನಗಿಲ್ಲ. ನಾನು ಬರಲ್ಲ ಅಂತಾನೆ ಇದ್ದೆ. ರಂಜಿತ್ ಬಲವಂತ ಮಾಡಿದ್ರು, ಅದಕ್ಕೆ ಬಂದೆ. ಹೌದು ಅದಿ, ನಾನು ನಿನಗೆ ಫೋರ್ಸ್ ಮಾಡಿ ಮಾವನ್ ಕರೆಯೋ ಹಾಗೆ ಮಾಡಿದೆ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ದಯವಿಟ್ಟು ಬೈಬೇಡ ಅವ್ರನ್ನ. ಅವ ನಡೀರಿ, ಹೋಗೋಣ ಮತ್ತೆ ನಡೀರಿ. ಅಲ್ಲ ಅದಿ,
ಅಕಸ್ಮಾತ್ ಇಲ್ಲಿ ದೊಡ್ಡ ಅನಾಹುತ ಆಗಿದ್ರೆ ತುಂಬ ದೊಡ್ಡ ಲಾಸ್ ಆಗ್ತಿತ್ತು. ಆ ಥರ ಏನೂ ಆಗಲಿವಲ್ಲ, ಖುಷಿ ಪಡು. ಹೌದು, ಅರ್ಥ ಆಗ್ತಿದೆ ನನಗೆ, ಚೆನ್ನಾಗಿ ಅರ್ಥ ಆಗ್ತಿದೆ. ಸರಿಯಪ್ಪ, ಹಾಗೆ ಅಂದ್ಕೋ. ಈ ಕ್ಷಣಕ್ಕಾಗಿ ಅನಿಸ್ತದೆ ನಿಮಗೆ. ಒಬ್ಬನೇ ಕೂತು ಯೋಚನೆ ಮಾಡು, ನಿಮಗೆಲ್ಲ ಅರ್ಥ. ಹೌದು, ನಂದೇ ತಪ್ಪು. ದಯವಿಟ್ಟು ಓಟ್ಬಿಡಿ ಎಲ್ಲರೂ, ಅದೇ ಓಟ್ಬಿಡಿ. ಅದೇ ಪ್ಲೀಸ್ ಕೊಡು. ನೀನು ಇಲ್ಲೊಬ್ಬನೇ ಇರೋದು ಬೇಡ, ನಮ್ಮ ಜೊತೆ ಬಂದ್ಬಿಡು, ಹಠ ಮಾಡಬೇಡ. ಅದೇ ಇರಲಿ ಬಿಡಿ, ಅವನು ಒಬ್ಬನೇ ಬಿಟ್ಟರೆ ಶಾಂತವಾಗ್ತಾನೆ. ಬರ್ತಾನೆ ನಡ್ರಿ ಅವನು. ನೀವು ನಡ್ರಿ, ನಡ್ರಿ, ಬರ್ತಾನೆ. ಬನ್ನಿ. ಪ್ಲೀಸ್ ಕಣೋದಿ, ಬೇಜಾರು ಮಾಡ್ಕೋಬೇಡ್ವೋ. ಹೋಗಲ್ಲ, ಏನೋ ಬೇಜಾರು ಮಾಡ್ಕೋಬಾರ್ದು. ಇವತ್ತು ನನ್ನ ಟ್ರಾವೆಲ್ ಶುರು ಆಗುತ್ತೆ. ಇವತ್ತಿಂದ ನನ್ನ ಹೊಸ ಜೀವನ ಶುರು ಆಗುತ್ತೆ ಅಂತ ಎಷ್ಟೆಲ್ಲ ಕನ್ಸುಗಳು ಕಟ್ಕೊಂಡಿದ್ದೆ ನಾನು. ಎಲ್ಲ ಅದಕ್ಕೂ ಮನೆ ಹಾಕ್ಬಿಟ್ರು. ಏನೂ ಆಗಲ್ಲೋ, ಹಾಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಪ್ಲೀಸ್ ಕಣೋ, ನಿಮ್ಮ ಕೈ ಮುಗಿತೀನಿ. ನೀನೇ ಧೈರ್ಯ ಗೆಟ್ರೆ ನಮಗೆಲ್ಲ ಯಾರೋ ಇದನ್ನೆಲ್ಲ ಹೇಗೋ ಮುಂದುವರ್ಸೋದು. ಪ್ಲೀಸ್ ಅದೇ ಸಮಾಧಾನ ಮಾಡ್ಕೊಳ್ಳೋ. ಪ್ಲೀಸ್ ಕಣೋ. ಹೇಳಿ ಮಾವ. ಇಲ್ಲ, ನಿಂತೋಯ್ತು. ಅದನ್ನೆಲ್ಲ ಹೇಳೋ ಪರಿಸ್ಥಿತಿಲಿಲ್ಲ. ನಾಳೆಯಿಂದ ಆಷಾಢ ಅಂತೆ, ಇನ್ನು 1 ತಿಂಗಳು ಪೂಜೆ ಮಾಡೋಕ್ಕಾಗಲ್ಲ ಅಂದರು. ಹೌದು, ಪುರೋಹಿತರೆ ಹೇಳ್ಬಿಟ್ಟು ಹೋದ್ರು. ಸರಿ, ವಿಚಾರಿಸ್ಬಿಟ್ಟು ಹೇಳಿ.